ಈಗ ನಾವು ಡಿಫ್ರೆಂಟ್ ಆಗಿರೋ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದೇ BTech ಪೆಟ್ರೋಲಿಯಂ ಇಂಜಿನಿಯರಿಂಗು. ಮ್ಯಾಕ್ಸಿಮಮ್ಮು ಎಲ್ಲ ಸ್ಟೂಡೆಂಟು ಇಂಟ್ರೆಸ್ಟ್ ತೋರಿಸೋದು CS, IT, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಸಿವಿಲ್ ಈ ಥರದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಆದರೆ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಸ್ಟ್ರೀಮ್ನ ತಗೊಳ್ಳೋದು ತುಂಬ ರೇರು. ಯಾಕಂದರೆ ಇದು ತುಂಬ ಡಿಫ್ರೆಂಟ್ ಆಗಿರೋ ಕೋರ್ಸು. ಹೌದು, ಹಾಗಾಗಿ ಇಟ್ ಈಸ್ ಎ ಫೀಲ್ಡ್ ಆಫ್ ಇಂಜಿನಿಯರಿಂಗ್. ಈ ಕೋರ್ಸಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಈ ಕೋರ್ಸ್ ಅನ್ನೋದು ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್, ಎಕ್ಸ್ಟ್ರಾಕ್ಟಿಂಗ್ ಆಯಿಲ್ ಆ್ಯಂಡ್ ಗ್ಯಾಸ್, ಕಂಪೋಸಿಟರ್, ನೆಟ್ ಸರ್ಫೇಸ್ ಈ ಥರದ್ರ ಬಗ್ಗೆ ನಾವು ಕಲಿತಾ ಹೋಗ್ತೀವಿ. ಅಂದರೆ ಸಿಂಪಲಾಗಿ ಹೇಳೋದಂದರೆ ಇದು ಕಂಪ್ಲೀಟ್ಲಿ ಪೆಟ್ರೋಲು, ಡೀಸೆಲ್ ಅದರ ರಿಲೇಟೆಡಾಗಿ ನಾವು ಓದ್ತಾ ಹೋಗ್ತೀವಿ. ಓಕೆ, ಫೈನಲಾಗಿ ಈ ಕೋರ್ಸಲ್ಲಿ ಕಂಪ್ಲೀಟ್ ಆಯಿಲ್ ಆ್ಯಂಡ್ ಗ್ಯಾಸ್ ಬಗ್ಗೆನೇ 4 ಇಯರು ಕಲಿಸ್ತಾರೆ. ಈ ಕೋರ್ಸ್ಗೆ ಈಗಲೇ ಅಲ್ಲ, ಫ್ಯೂಚರಲ್ಲೂ ಕೂಡ ತುಂಬ ಡಿಮ್ಯಾಂಡ್ ಇರುತ್ತೆ. ಯಾಕಂದರೆ ತುಂಬ ಜನ ಈ ಕೋರ್ಸ್ನ ಓದೋದಿಲ್ಲ. ಹಾಗಾಗಿ ಇದಕ್ಕೆ ಜಾಬ್ ಆಪರ್ಚುನಿಟಿಸ್ಗಳು ತುಂಬ ಇದ್ದಾವೆ. ಯಾಕಂದರೆ ತುಂಬ ಜನ ಓದ್ತಾ ಇರೋದ್ರಿಂದ ಇದಕ್ಕೆ ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ. ಓಕೆ, ನೆಕ್ಸ್ಟು ಈ ಕೋರ್ಸ್ ಮಾಡೋಕ್ಕೆ ಬೇಕಾಗಿರೋ ಎಲಿಜಿಬಿಲಿಟಿ ನೋಡೋದಾದರೆ ನೀವು PUC ಮಾಡಿರಬೇಕಾಗುತ್ತೆ. ಅದರಲ್ಲಿ 50% ಇರಬೇಕಾಗುತ್ತೆ. ಓಕೆ, ಅದರಲ್ಲಿ ಸಬ್ಜೆಕ್ಟ್ಸ್ ಬಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇರಬೇಕಾಗುತ್ತೆ. ಅಂದರೆ ಸೈನ್ಸ್ ಸ್ಟ್ರೀಮ್ ಇರಬೇಕಾಗುತ್ತೆ. ಈ ಕೋರ್ಸ್ನ ಡ್ಯೂರೇಷನ್ಸ್ ಬಂದು ಇದು 4 ಇಯರ್ ಕೋರ್ಸು. ಅಂದರೆ 8 ಸೆಮಿಸ್ಟರ್ ಇರೋ ಕೋರ್ಸು. ಓಕೆ, ಫೈನಲಾಗಿ ಜಾಬ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಡ್ರಿಲ್ಲರ್ ಇಂಜಿನಿಯರಾಗಿ ವರ್ಕ್ ಮಾಡ್ಬೋದು, ನ್ಯಾಚುರಲ್ ಗ್ಯಾಸ್ ಇಂಜಿನಿಯರಾಗಿ ವರ್ಕ್ ಮಾಡ್ಬೋದು, ಆಯಿಲ್ ಡ್ರಿಲ್ಲಿಂಗ್ ಇಂಜಿನಿಯರಾಗಿ ವರ್ಕ್ ಮಾಡ್ಬೋದು, ಆಯಿಲ್ ವೆಲ್ ಇಂಜಿನಿಯರಾಗಿ ವರ್ಕ್ ಮಾಡ್ಬೋದು, ಲ್ಯಾಂಡ್ ಲ್ಯಾಡರಾಗಿ ವರ್ಕ್ ಮಾಡ್ಬೋದು. ಈ ಪೊಸಿಷನ್ಸ್ ಎಲ್ಲ ತುಂಬ ಹೈ ಲೆವೆಲಲ್ಲಿರುತ್ತೆ. ಅವರಿಗೆ ಸ್ಯಾಲ್ರಿ ಕೂಡ ಹೈ ಲೆವೆಲಲ್ಲೇ ಇರುತ್ತೆ. ಓಕೆ, ಇವ್ರಿಗೆ ಫ್ರೆಷರ್ಗೆ ಸ್ಟಾರ್ಟಿಂಗ್ಗೆ ಪ್ಲೇಸ್ ಆದ್ರೇ ಇವರಿಗೆ ಸ್ಟಾರ್ಟಿಂಗ್ 90,000ಇಂದ 1,50,000ವರೆಗೂ ಸ್ಯಾಲ್ರಿ ಪ್ರೊವೈಡ್ ಮಾಡ್ತಾರೆ. ಅಂದರೆ ಸ್ಟಾರ್ಟಿಂಗ್ಗೆ ಇವ್ರಿಗೆ 10 ಲ್ಯಾಕಿಂದ 15 ಲ್ಯಾಕ್ಸ್ವರೆಗೂ ಸ್ಯಾಲ್ರಿ ಪ್ರೊವೈಡ್ ಮಾಡ್ತಾರೆ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಕೋರ್ಸ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಓಕೆ, ಈ ಕೋರ್ಸ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ನೆಕ್ಸ್ಟ್ ಅದರ ಇನ್ಫಾರ್ಮೇಷನ್ಸ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಫ್ರೀ ಕೌನ್ಸ್ಲಿಂಗ್ ಕೂಡ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.